ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹಾಸನಾಂಬೆ ದೇವಿಯ ದರ್ಶನ ಬಂದ್ ಆಗುತ್ತೆ. ಸಂಜೆ 4 ಗಂಟೆಗೆ ದರ್ಶನೋತ್ಸವದ ಸರತಿ ಸಾಲು ಕ್ಲೋಸ್ ಆಗಲಿದೆ. ದರ್ಶನಕ್ಕೆ ಸಿನಿ ತಾರೆಯರು, ರಾಜಕೀಯ ನಾಯಕರ ದಂಡೆ ಆಗಮಿಸಿತ್ತು. ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿಯವರು ದರ್ಶನವನ್ನ ಪಡೆದಿದ್ದಾರೆ. ದೇವಿ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೆಯೇ ಮಿಲನಾ ನಾಗರಾಜ್. ಕೊನೆ ದಿನ ಆಗಿರೋದ್ರಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲೇ ಬಂದು ದೇವಿಯ ದರ್ಶನವನ್ನ ಬೆಳಗ್ಗೆಯಿಂದಲೂ ಕೂಡ ಪಡ್ಕೊಳ್ತಿದ್ದಾರೆ. 4 ಗಂಟೆಗೆ ಸರತಿ ಸಾಲು ಕ್ಲೋಸ್ ಆಗುತ್ತೆ. ಮೊದಲ ದಿನ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಈ ಇರುವಂತಹ ದಿನಗಳಿದೆಯಲ್ಲ, ಬೇರೆ ಬೇರೆ ದಿನಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು, ಸೆಲೆಬ್ರಿಟಿಗಳು ಬಂದು, ರಾಜಕಾರಣಿಗಳು ಬಂದು ಹಾಸನಾಂಬೆ ದೇವಿಯ ದರ್ಶನವನ್ನ ಪಡೆದು ಅವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇವತ್ತು ತಾಯಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು. ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಯಾವುದ್ರಲ್ಲಿ ಬಂದೆ ಅನ್ನೋದಕ್ಕಿಂತ ಬಂದು ಆ ತಾಯಿದು ಆಶೀರ್ವಾದ ಸಿಗ್ತಲ್ಲ, ಅದು ಖುಷಿ ಆಗುತ್ತೆ. ಅದು ದೇವರ ಹತ್ರ ಮಾತ್ರ ಕೇಳೋಕ್ಕಾಗೋದು. ತುಂಬ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ